ಪ್ರತಿ ವರ್ಷ ನಮ್ಮ ತಾಲೂಕಲ್ಲಿ ಹಿರಿಯರು ಮತ್ತು ಎಲ್ಲ ವರ್ಗದ ಎಲ್ಲ ಜನಾಂಗದ ಜೊತೆ ಹೊಂದ್ಕೊಂಡು ಹೋಗುವಂಥ ನಾಯಕರು. ಅದಕ್ಕೆ ಈ ಸಲ ಏನಾಗಿದೆ, ಈ ಗುರುವಾರ ಬಂದಿರೋದ್ರಿಂದ ಗುರುವಾರ ಮತ್ತು ಶನಿವಾರ ಬಂದಿದೆ. ನಮ್ಮ ಶಾಮಣ್ಣವ್ರದ್ದು ಶನಿವಾರ ಬಂದಿದೆ, ಇವ್ರದ್ದು ನಮ್ಮ ದೊಡ್ಡ ಯಜಮಾನರದ್ದು ಗುರುವಾರ ಬಂದಿದೆ. ಅದಕ್ಕೆ ಪ್ರತಿ ಗುರುವಾರದಂತೆ ಅವ್ರ ಆಶ್ರಮದಲ್ಲಿ ಇರ್ತಾರೆ. ಇವತ್ತು ಸಾಯಿಬಾಬಾ ಆಶ್ರಮ ಎಲ್ಲರಿಗೂ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದು ಅಂಥದ್ದೇ. ತಾಲೂಕಲ್ಲಿ ಯಾವಾಗಲೂ ಅನ್ನದಾನ ಇರುತ್ತೆ ಗುರುವಾರದ ದಿವಸ. ಮಾಮೂಲಿ ಶುಕ್ರವಾರನೇ ದಿವಸ ಏನಿದೆ ಅಂತ ಹೇಳಿದ್ರೆ ಇಬ್ಬರದ್ದು ಸೇರಿ ಒಂದೇ ದಿವಸ ಮಾಡಬೇಕಂತೇಳಿ ನಮ್ಮ ನಾಯಕರು, ನಮ್ಮ ಚಂದ್ರಣ್ಣವರು, ಎಲ್ಲ ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ಸತೀಶ್ ಅಣ್ಣವರು ಎಲ್ಲ ಸೇರಿ ನಾವು ಇದನ್ನು 1ನೇ ತಾರೀಕು ಮತ್ತು 3ನೇ ತಾರೀಕು ಇರೋದನ್ನು 2ನೇ ತಾರೀಕೆ ಮಾಡೋಣ, ಒಬ್ಬೊಬ್ರದ್ದು ಒಂದೊಂದು ದಿವಸ ಮಾಡೋದು ಬೇಡ ಅಂತೇಳಿ ಮಾಡ್ತಾಯಿದ್ದೀವಿ ಸರ್. ಇದೇನು ಹೊಸದಾಗಿ ಮಾಡ್ತಾ ಇರೋದಲ್ಲ, ಪ್ರತಿ ವರ್ಷದಿಂದ ನೀವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಸಲನೂ ಮಾಡಬೇಕು ಅಂತ ಎಲ್ಲರೂ ಬಂದು ಪಕ್ಷ ಭಾವ ಬಿಟ್ಟು ಎಲ್ಲರೂ ಬಂದು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಸರ್. ಹೊಸ ವರ್ಷಕ್ಕೆ ಇದೊಂಥರ ಕಾರ್ಯಕ್ರಮ. ಹೊಸ ವರ್ಷಕ್ಕೆ ಎಲ್ಲರೂ ಬೇರೆ ಕಡೆ ಹೋಗ್ತಾರೆ, ನಾವು ಹೊಸ ವರ್ಷದಲ್ಲಿ ಇಲ್ಲಿ ನಮಗೆ ಇದೊಂಥರ ಸಂತೋಷದ ಸುದ್ದಿ ಸರ್. ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಅಂತ ಸರ್? ನಮ್ಮ ಪ್ರಕಾರ ಒಂದು 5,000 ಜನ ಸೇರೋ ಲೆಕ್ಕ ಇದೆ ಸರ್. ಇದನ್ನು 5ರಿಂದ 8,000 ಜನ ಸೇರ್ತೀವಿ. ಪ್ರತಿ ವರ್ಷದಂತೆ ಸೇರ್ತಾರೆ. ಅದನ್ನೇ ನಾವೇನು ಯಾರಿಗೂ ಇನ್ವಿಟೇಷನ್ ಕೊಟ್ಟು ನಾವೇನು ಇದು ಮಾಡೋದು, ಅವರವರ ಆಶಾಭಾಗವಾಗಿ ಬಂದು ಇದು ಮಾಡ್ತಾರೆ. GH ನಾಗರಾಜ್ ಅವರು ಮತ್ತು ವಿನಯ್ ಶ್ಯಾಮ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಅಭಿಮಾನಿಗಳು ಅನ್ನೋದಕ್ಕಿಂತ ನಾವು ಅಲ್ಲಿ ಬೆಳೆದಂಥವ್ರು, ಅಭಿಮಾನಿಗಳಂತ ಇಲ್ಲಿ ಯಾರೂ ಇರಲಿಲ್ಲ ಸರ್. ನಮಗೆ ಅಂತ ಒಂದು ಒಡನಾಟ ಇಟ್ಕೊಂಡಿರೋಂಥ ತಾಲೂಕಿನಾದ್ಯಂತ ನಾಯಕರು ಎಲ್ಲರೂ ಆಗಲಿ, GH ನಾಗರಾಜ್ ಅವರು, ಶ್ಯಾಮ್ ಅವರು ಅಂತ ಎಲ್ಲ ಇದರಲ್ಲೂ ಒಂದು ಇಟ್ಕೊಂಡಿರೋಂಥವ್ರು ಸರ್. ನಾವು ಪ್ರತಿ ವರ್ಷ 1ನೇ ತಾರೀಕು ಅದ್ದೂರಿಯಾಗಿ ಮಾಡ್ತಾಯಿದ್ರು, ಮತ್ತು 2ನೇ ತಾರೀಕು 2 ಕಾರ್ಯಕ್ರಮ ಮಾಡ್ತಾಯಿದ್ವಿ. ಎರಡೂ ಸೇರಿಸಿ ಇವಾಗ ನಾವೆಲ್ಲ ಸ್ವಲ್ಪ ಜನರನ್ನು ಸೇರಿಸಿದ್ದು ವಿಜೃಂಭಣೆಯಿಂದ ಎರಡೂ ಸೇರಿಸಿ 2ನೇ ತಾರೀಕು ಇಟ್ಕೊಂಡಿದ್ದೀವಿ. ಈ ಸ್ವಲ್ಪ ವಿಶೇಷವಾಗಿ ಇವತ್ತು 2ನೇ ಸಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀರಿ. ಅದಕ್ಕೊಂದು ಎಲ್ಲ ನಮ್ಮ ನಾಯಕರು, ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಆ ದಿನ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ದೀರಿ. ಅದಕ್ಕೋಸ್ಕರ ಈ ಸತಿ ವಿಶೇಷವಾಗಿ 2ನೇ ತಾರೀಕು ಮನೆ ಮುಂದೆನೇ ಎಲ್ಲ ತಾಲೂಕಿನಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗೆಳೆಯರು, ಸ್ನೇಹಿತರು, ರಾಜಕೀಯ ಹಿತೈಷಿಗಳು ಎಲ್ಲರೂ ಪಕ್ಷಾತೀತವಾಗಿ ಸೇರಿ ಒಂದೆಡೆ ಸೇರಿ ಇದನ್ನು ವಿಜೃಂಭಣೆ ಆಚರಿಸೋಕ್ಕೆ ನಿರ್ಧಾರ ಮಾಡಿದ್ವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು, ನಮ್ಮ ಸ್ನೇಹಿತರು, ಎಲ್ಲ ಹಿತೈಷಿಗಳು ಬಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ. ಸರ್, ಬೆಳಗ್ಗೆ 11 ಗಂಟೆಗೆ 12 ಗಂಟೆ ಕೇಕ್ ಕಟ್ಟಿಂಗ್ ಇದೆ, ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಎಲ್ಲರಿಗೂ 1000 ಜನ ವ್ಯವಸ್ಥೆ ಮಾಡಿದ್ದೀವಿ. ಯಾರು ತಪ್ಪದೇ ಇದರಲ್ಲಿ ಕಾರ್ಯಕ್ರಮ ಅಂತ ಎಲ್ಲ ಊಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮ ಸ್ನೇಹಿತರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ. ಸರ್, ನಾವು ವರ್ಷ ಸುಮಾರು ಒಂದು 15-20 ವರ್ಷದಿಂದ ಮಾಡ್ತಾಯಿದ್ದೀವಿ. ಒಂದು ಸಣ್ಣ ಥರ ಸ್ಟಾರ್ಟ್ ಮಾಡಿ ಇವಾಗ ದೊಡ್ಡ ಲೆವೆಲಲ್ಲಿ ಮಾಡಿ ತುಂಬ ವಿಜೃಂಭಣೆಯಿಂದ ನಮ್ಮ ಸುಮಾರು 1000 ಜನ ಸೇರಿ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಧರ್ಮದ ನಾಯಕರುಗಳನ್ನು ಸಮೇತಗೊಂಡು ಎಲ್ಲ ನಾಯಕರನ್ನು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಸಹ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ವಿಶೇಷ ಥರ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಾವು ಫಸ್ಟಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ವಿ. ಯಾವುದೇ ಒಂದು ಪಕ್ಷಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಸೀಮಿತ ಇಲ್ಲ. ಎಲ್ಲರನ್ನು ಕರೀತಿ, ಎಲ್ಲ ಹಿರಿಯರನ್ನು ಇಲ್ಲಿ ಸಮ್ಮುಖದಲ್ಲಿ ಒಂಥರ ನಾವು ಹೊಸ ವರ್ಷಕ್ಕೆ ಎಲ್ಲ ಸೆಲೆಬ್ರೇಷನ್ ಇಲ್ಲೇ ಆಗಿರುತ್ತೆ. ಎಲ್ಲ ಗೆಟ್ ಟುಗೆದರ್ ಎಲ್ಲರೂ ಒಂದು ಕಡೆ ಸೇರಿ ಎಲ್ಲ ನಮ್ಮ ಊರಿನ ಪ್ರಮುಖರೆಲ್ಲ ಒಂದು ಕಡೆ ಸೇರಿದಂಗೂ ಆಗುತ್ತೆ ಅಂತ ಆ ಉದ್ದೇಶದಿಂದ ನಮ್ಮ ನಾಯಕರಂತ ಶ್ಯಾಮ್ ಅವರು ಇದನ್ನು ಸುಮಾರು ವರ್ಷಗಳಿಂದ ಅಳವಡಿಸ್ಕೊಂಡು ಬಂದಿದ್ದಾರೆ. ಅದೇ ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತಾಯಿದ್ದೀವಿ. ಅವ್ರ ಬರ್ತಡೇನು ಸಹ 3ನೇ ತಾರೀಕು 2ನೇ ತಾರೀಕೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಸೇರಬೇಕು ಅಂತ ತಮ್ಮಲ್ಲಿ ವಿನಯ ಮಾಡ್ತೀವಿ. GH ನಾಗರಾಜ್ ಅಣ್ಣವ್ರದ್ದು ಮತ್ತು ಅವ್ರ ಮಗ ವಿನಯ್ ಶ್ಯಾಮ್ ಅವರು ಸಮಾಜ ಸೇವಕರು. ಅವರು 1ನೇ ತಾರೀಕು ಮತ್ತು 3ನೇ ತಾರೀಕು ಮಾಡ್ತಿದ್ರು. ಇದು ಎರಡು ಪ್ರೋಗ್ರಾಮ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಒಂದೇ ಪ್ರೋಗ್ರಾಮ್ ಮಾಡೋ ಶುಕ್ರವಾರ ತಾಲೂಕಿನಾದ್ಯಂತ ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟು, ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಭೇದ ಭಾವ ಏನಿಲ್ಲ ಸರ್. ಎಲ್ಲ ಧರ್ಮದ ಗುರುಗಳು ಬರ್ತಾರೆ. ಇವರು ಯಾರು ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಮುಸ್ಲಿಮ್ಸ್ ಧರ್ಮ ಗುರುಗಳಾಗ್ಬೋದು, ಎಲ್ಲರೂ ಬಂದು ಆಶೀರ್ವಾದನ ಮಾಡಿ ಆಮೇಲೆ ಸಂಜೆವರೆಗೂ ಊಟದ ಕಾರ್ಯಕ್ರಮ ಇರ್ತದೆ. ನಾನ್ ವೆಜ್ಜು ವೆಜ್ ಎರಡೂ ಇರುತ್ತೆ. 2 ಊಟ ಮಾಡಿಕೊಂಡು ಚೆನ್ನಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಸರ್. ಜಿಲ್ಲೆಯಾದಂಥ ನಾಯಕರುಗಳೆಲ್ಲ ಬರ್ತಾರೆ ವರ್ಷ. GH ನಾಗರಾಜ್ ಅಣ್ಣವರ ಒಂದು ಬರ್ತ್ಡೇನ ನಾವು ಪ್ರತಿ ವರ್ಷ 1ನೇ ತಾರೀಕು ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷ ಗುರುವಾರ ಬಂದಿರೋದ್ರಿಂದ ಅವ್ರ ಬಾಬಾ ದೇವಸ್ಥಾನ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಇದರಿಂದ 2ನೇ ತಾರೀಕಿಗೆ ನಾವು ಅವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಅದೇ ರೀತಿಯಾಗಿ ಶ್ಯಾಮ್ ಅವ್ರ ಬರ್ತ್ಡೇ 3ನೇ ತಾರೀಕು ಇರೋದ್ರಿಂದ, ಅದು ಶನಿವಾರ ಇರೋದ್ರಿಂದ ನಾವು ಅದು ಊಟದ ಅರೇಂಜ್ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಇಬ್ಬರದು ಸಹ ನಾವು ಒಂದೇ ದಿನ ಮಾಡಬೇಕು ಅಂಥೇಳಿ 2ನೇ ತಾರೀಕು ಶುಕ್ರವಾರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.